ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ವ್ಲಾಗು ತುಂಬ ವಿಶೇಷ ಅಂತ ಹೇಳ್ಬೋದು. ನನ್ನ ಮಗಂದು 5ನೇ ವರ್ಷದ ಬರ್ತ್ಡೇನ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾರೆ, ಬಟ್ ಫಸ್ಟ್ ಟೈಮಲ್ಲಿ ಸೊ ಇದು ಕೋವಿಡ್ ಬ್ಯಾಚಲ್ಲಿ ಹುಟ್ಟಿರೋದ್ರಿಂದ ಸೊ ಹಾಗಾಗಿ ಗ್ರ್ಯಾಂಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಎಷ್ಟೋ ಸಲ ಫೇಲ್ ಆಯಿತು. ಹಾಗಾಗಿ 5th ಗ್ರ್ಯಾಂಡ್ ಮಾಡೋಣ. ಆಮೇಲೆ 5th ಇಯರ್ ಅಲ್ಲಿ ಏನಂತಾರೆ, ಒಂದು ಸ್ವಲ್ಪ ಅವನಿಗೆ ತಿಳುವಳಿಕೆ ಬಂದಿರುತ್ತೆ. ಸೊ ಹಾಗಾಗಿ ಅವನು ಕೂಡ ಎಂಜಾಯ್ ಮಾಡ್ತಾನೆ ಅವನ ಬರ್ತ್ಡೇ ಅಂಥೇಳಿ ಸೆಲೆಬ್ರೇಷನ್ ಮಾಡಿರೋದು. ತುಂಬಾ ವಿಘ್ನಗಳು ಬಂದವು. ಸೊ ಆದ್ರೂ ಪೇಷನ್ಸ್ಲಿಂದ ವೇಟ್ ಮಾಡಿ ಈ ರೀತಿ ಸಕ್ಸಸ್ ಆಗಿದೆ ಈ ಸೆಲೆಬ್ರೇಷನ್. ಸೊ ನನ್ನ ಮಗನಿಗೆ ಮೋಟು ಪತ್ಲು ಅಂದರೆ ತುಂಬಾ ಇಷ್ಟ, ಕಾರ್ಟೂನ್ಸು. ಹಾಗಾಗಿ ಅದನ್ನೇ ಥೀಮಾಗಿ ಇಟ್ಕೊಂಡು ಈ ರೀತಿ ಡೆಕೋರೇಷನ್ ಮಾಡಿರೋದು. ಸೊ ಕೇಕ್ ಕೂಡ ಮೋಟು ಪತ್ಲುದೇ ಏನಂತಾರೆ ಮಾಡೆಲ್ಗಳನ್ನು ಮಾಡಿ ಈ ರೀತಿ 2 ಲೇಯರಲ್ಲಿ ಕೇಕ್ ಡೆಕೋರೇಟ್ ಆಗಿತ್ತು. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಫ್ಲೇವರ್ ಕೂಡ ರಸ್ಮಲೈ ಫ್ಲೇವರ್ ಇತ್ತು ಕೇಕಲ್ಲಿ. ಸೊ ಹಾಗಾಗಿ ಫಸ್ಟ್ ಏನಾಯಿತು ಅಂತಂದರೆ ಎಲ್ಲ ರೆಡಿಯಾಗಿ ಎಲ್ಲರೂ ಸುಮಾರು 100 ಮಂದಿ ಅಂದರೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಆಗಿ ಹಿಡಿದಿದ್ವಿ 100 ಅಂತ. ಸೊ ಆನ್ ಸ್ಪಾಟ್ 7:30ಗೆ ಯಾವಾಗೇನೋ ಹೋಟೆಲ್ ಸನಿ ಇಳಿದ್ವು, ತುಂಬಾ ಮಳೆ ಜೋರು ಶುರುವಾಯಿತು. ಸೊ ಎಷ್ಟು ದಿನ ಇರಲಾರ್ದು ಅವತ್ತೇ ಬರಬೇಕಾ ಅಂತ ಅನಿಸಿತು. ತುಂಬಾ ಬೇಜಾರಾಗಿತ್ತು. ಸೊ ಆಲ್ಮೋಸ್ಟ್ 2.5 hours ಏನಾದರೂ ತುಂಬ ಜೋರಾಗಿತ್ತು. ಆ್ಯಕ್ಚುಲಿ ಸಮ್ಮರ್ ಇದೆ ಅಂತ ಹೊರಗಡೆ ಈ ರೀತಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ರೀತಿಯಿಂದನೂ ಡೆಕೋರೇಷನ್ ಚೆನ್ನಾಗಾಗಿತ್ತು. ಬಟ್ ಎಲ್ಲರೂ ಇನ್ನೇನು ಗೆಸ್ಟ್ ಬರೋರಿದ್ರು, ತುಂಬಾ ಜೋರಾಗಿ ಬರೋದ್ರಿಂದ 50% ಮೆಂಬರ್ ಬರಲೇ ಇಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಇನ್ನೊಂದು ಬೇಜಾರು ಏನಂದರೆ ವೇಟ್ ಮಾಡೋದು ತುಂಬಾ ಏನಂತಾರೆ ಮುಜುಗರೆ ಅನಿಸುತ್ತೆ ನನಗೆ. ಸೊ 2 ತಾಸು ಸುಮ್ಮನೆ ಕೂಡಬೇಕಲ್ಲ ಅನ್ನೋದು ತುಂಬಾ ಗೆಸ್ಟ್ ಬಂದವರು ತುಂಬಾ ಮೂಡ್ ಆಫ್ ಆಗಿಬಿಟ್ಟಿತ್ತು, ಏನಾಯ್ತಪ್ಪ ಇದು ಅಂತ. ಸೊ ಫಸ್ಟ್ ಹಾಗಾಗಿ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಫಸ್ಟ್ ಎಲ್ಲರೂ ಊಟ ಮಾಡಿದ ನಂತರ ಆಮೇಲೆ ಕೇಕ್ ಕಟ್ಟಿಂಗ್ ಅಂತ. ಸೊ ತುಂಬಾ ಬೇಜಾರ. ಇನ್ನೂ ಇಬ್ಬರು ನಮ್ಮ ಮನೆಯವರಾಗಲಿ ಅಥವಾ ನಮ್ಮ ಏನಂತಾರೆ ಅವ್ರ ಫ್ಯಾಮ್ಲಿ ಒಳಗಿದ್ದವರೆಲ್ಲ ಒಳಗಡೆ ಮಾಡೋಣ ಅಂತ ಹೇಳ್ತಾಯಿದ್ರು. ಸೊ ಒಳಗಡೆ ಒಂಚೂರು ಡೆಕೋರೇಷನ್ನೇ ಇರಲಿಲ್ಲ. ತುಂಬಾ ಮನಸ್ಸಿಗೆ ಬೇಜಾರಾಗಿತ್ತು. ಎಷ್ಟೋ ಏನಂತಾರೆ 5 ವರ್ಷದಿಂದ ಒಂದು ಕೊರಗಿತ್ತು ನನಗೆ ಗ್ರ್ಯಾಂಡಾಗಿ ಮಾಡಬೇಕು ಅಕ್ಷುದು ಅಂತ. ಸೊ ಈ ಸಲನೂ ಆಗಲೇ ಇಲ್ಲಲ್ಲ ಅಂತ ಒಂದು ಸ್ವಲ್ಪ ತ್ರಾಸ ಆಗ್ಲಿಕತ್ತಿತ್ತು. ಬಟ್ ಹಾಗಾಗಿ ನಾನು ಸ್ವಲ್ಪ ಧೈರ್ಯ ತೊಗೊಂಡು ಇರಲಿ ಆಗುತ್ತೆ ಅಂಥೇಳಿ ಸೊ ಮನಸ್ಸು ಗಟ್ಟಿ ಧೈರ್ಯ ಮಾಡಿ ಏನಿಲ್ಲ ಅಂದರೂ 9 o'clock 9 to 9:30ಗೆ ಸ್ವಲ್ಪ ಮಳೆ ನಿಂತಿತು. ಸೊ ಹಾಗಾಗಿ ಮತ್ತೆ ಎಲ್ಲ ಚೇರ್ ಒರೆಸಿ ಎಷ್ಟು ಇದ್ದಾರೋ ಊಟ ಮಾಡಿದ ನಂತರ ಎಲ್ಲರೂ ಎಷ್ಟು ಮಂದಿ ಇದ್ದಾರೋ ಅಷ್ಟನ್ನ ಕೂಡಿಸಿ ಮತ್ತೆ ಈ ರೀತಿ ಸೆಲೆಬ್ರೇಷನ್ ಮಾಡಿರೋದು. ಸೊ ತುಂಬಾ ಪೇಷನ್ಸ್ ಇಟ್ಕೊಂಡು ಮಾಡಿರೋದು. ಅಷ್ಟು ಈಸಿಯಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗಿರಲಿಲ್ಲ. ಬಟ್ ಖುಷಿ ಆಯಿತು. ಏನಂದರೆ ಜಾಸ್ತಿ ಜನ ಬಂದಿಲ್ಲ ಅಂದರು, ಒಂದು ಸ್ವಲ್ಪ ಮಂದಿ ಬಂದಿದ್ದರು. ಬಟ್ ಏನಿಲ್ಲ ಅಂದರೂ ಫ್ಯಾಮ್ಲಿ ಮೆಂಬರ್ಸ್ ಇದ್ದರು. ತುಂಬ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಸಾಂಗ್ ಅಂತೂ ಹಾಕ್ಲಿಕ್ಕೆ ಆಗಂಗಿಲ್ಲ. ಸೊ ಬರ್ತ್ಡೇ ಸಾಂಗ್ಸ್ ಏನಂತಾರೆ, ನನ್ನ ಹುಟ್ಟಿದ ಟೈಮಲ್ಲಿ ಯಾವ ರೀತಿ 2nd ಇಯರಲ್ಲಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿದ್ರು. ಸೊ ಹಾಗಾಗಿ ಅದೇ ಹಾಡುಗಳನ್ನು ಇಲ್ಲಿ ಹಾಕಿ ಮಾಡಿರೋದು. ಸೊ ತುಂಬ ಮೆಮೊರೇಬಲ್ ಅನಿಸಿತ್ತು. ಆಮೇಲೆ ಅಕ್ಷು ಕೂಡ ಎಂಜಾಯ್ ಮಾಡಿದ್ದಾನೆ. ಸೊ ತುಂಬಾ ಒಂದು ರೀತಿ ಖುಷಿ. ಸ್ಟೇಜ್ ಮೇಲೆ ಎಲ್ಲ ನೀರಾಗಿಬಿಟ್ಟಿತ್ತು. ಆ್ಯಕ್ಚುಲಿ ತುಂಬ ಹಸಿ ಅಂದರೆ ಎಲ್ಲ ಬಟ್ಟೆ ಎಲ್ಲ ಹಸಿ. ಸೊ ಹೇಗೋ ಮ್ಯಾನೇಜ್ ಮಾಡಿ ಈ ರೀತಿ ಚೆನ್ನಾಗಿ ಪೋಸ್ ಕೊಟ್ಟು ಮಾಡ್ತಾ ಇರೋದು. ಸೊ ಏನಿಲ್ಲ ಅಂದರೂ ಒಂದು 40 minutesಲ್ಲಿ ಇಮಿಡಿಯೇಟ್ ಎಲ್ಲನೂ ಫೋಟೋ ಸೆಷನ್ ಆಗಲಿ ಎಲ್ಲನೂ ಅಂದರೆ ಮಾಡಿ ಹೋಗಿದ್ರೆ. ಯಾಕಂದರೆ ಶುರು ಆಗೋದೇ 9:30 ತನಕ ಶುರು ಆಗಿತ್ತು. ಸೊ ಹಾಗಾಗಿ 10:30ವರೆಗೂ ಇನ್ನೇನು ಕೇಕ್ ಕಟ್ಟಿಂಗ್ ಮಾಡಿದ ನಂತರ ಎಲ್ಲರೂ ಕೇಕ್ ಏನಂತಾರೆ ತಗೊಂಡ ನಂತರ ಇನ್ನೇನು ಡೈರೆಕ್ಟ್ ಮನೆಗೆ ಹೋಗೋರಿದ್ರು. ಹಾಗಾಗಿ ಅಷ್ಟು ಲೇಟ್ ಆಗಿಬಿಟ್ಟಿತ್ತು. ಸೊ ಹೇಗೋ ಏನೋ ಕಂಪ್ಲೀಟ್ ಆಯಿತು. ಅದೊಂದು ತುಂಬ ಖುಷಿಯಾಗಿದೆ ನನಗೆ. ಸೊ ಫೋಟೋಗ್ರಾಫರ್ ಕೂಡ ಇದ್ದರು. ಸೊ ತುಂಬಾ ಚೆನ್ನಾಗಿ ಡೆಕೋರೇಷನ್ ಲೈಟಿಂಗ್ ಡೆಕೋರೇಷನ್ ಕೂಡ ಮಾಡಿದ್ವಿ. ಸೊ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಡೆಕೋರೇಷನ್ ಆಗಿದೆ ಅಂತ. ತುಂಬ ಗಿಫ್ಟ್ಸ್ಗಳು ಕೂಡ ಬಂದಿದೆ. ಸೊ ಬಂದವರು ಎಲ್ಲನೂ ಏನಂತಾರೆ ಊಟ ಚೆನ್ನಾಗಿದೆ ಅಂದರು. ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾವಾಗಲೂ ನಾವು ಏನೇ ಮಾಡಲಿ
ಊಟ ಯಾವಾಗಲೂ ಚೆನ್ನಾಗಿರಬೇಕು, ಬಂದವರು ಒಂದು 4 ಮಂದಿ ಹೊಗಳ್ಬೇಕು ಅನ್ನೋದಿರುತ್ತೆ. ಸೊ ತುಂಬಾ ಖುಷಿ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು. ಮೆನು ತುಂಬಾ ಇಷ್ಟಪಟ್ಟು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅಂದರು. ಸೊ ಮನಸ್ಸಿಗೆ ತುಂಬಾ ತೃಪ್ತಿ ಅನಿಸುತ್ತೆ. ಹಾಗಾಗಿ ಏನಂತಾರೆ, ಯಾವಾಗಲೂ ನೆನ್ಪಿಟ್ಕೊಳ್ಳೋದು ಅಂತಂದರೆ ಈ ರೀತಿ ಊಟಗಳು ಮಾತ್ರ ಇದ್ದಾಗ ಯಾವುದೇ ಫಂಕ್ಷನನ್ನು ಆಗಲಿ ಊಟನೇ ಫಸ್ಟ್ ಏನಂತಾರೆ ಹೊರಗೆ ಬರುತ್ತೆ, ಹೇಗಿರುತ್ತೆ ಹೇಗಿಲ್ಲ ಅಂತ. ಸೊ ಇದು ಒಂದು ನೆನ್ಪಿಟ್ಕೊಳ್ಳುವಂಗೆ ಇತ್ತು ಈ ದಿನ. ಸೊ ತುಂಬಾ ಎಂಜಾಯ್ ಮಾಡಿದ ನನ್ನ ಮಗ ಕೂಡ. ಸೊ ಏನಿಲ್ಲ ಅಂದರೂ ಮನೆಗೆ 11:30 12 ಆಗಿತ್ತು ಬರಲಿಕ್ಕೆ. ಸೊ ಫುಲ್ ಖುಷ್, ಜಾಸ್ತಿ ಗಿಫ್ಟ್ಸ್ಗಳು ಕಂಡು ನನ್ನ ಮಗನಿಗೆ. ಸೊ ಹಾಗಾಗಿ ರಿಮೋಟ್ ಕಾರ್ ತುಂಬಾ ಹುಚ್ಚಿಡ್ದಿತ್ತು ಅವನಿಗೆ, ಅಲ್ಲೇ ಓಪನ್ ಮಾಡಬೇಕು ಅಂತ. ಸೊ ಹೇಗೋ ಮ್ಯಾನೇಜ್ ಮಾಡಿ ಈ ರೀತಿ ಕಂಟ್ರೋಲಲ್ಲಿ ಇಟ್ಟು ಸೆಲೆಬ್ರೇಷನ್ ಮಾಡಿರೋದು. ಸೊ ತುಂಬಾ ಸ್ವಲ್ಪ ಡಿಫಿಕಲ್ಟಿ ಬಂತು, ಬಟ್ ಆದ್ರೂ ಗ್ರ್ಯಾಂಡಾಗಿ ಸಕ್ಸಸ್ ಆಗಿ ಆಯಿತು. ಆಮೇಲೆ ನಮ್ಮ ಅಣ್ಣನ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದರು, 2 ಕಡೆಯಿಂದನೂ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಏನಂತಾರೆ, ಆಡಿಯೋ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಆಡಿಯೋ ಪ್ಲೀಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಬಟ್ ಆಡಿಯೋ ಇಲ್ಲಾರ್ದೆ ಜೋಶ್ ಬರೋದಿಲ್ಲ ವೀಡಿಯೋಗೆ, ಗೊತ್ತು ನನಗೆ. ಬಟ್ ಅದು ರೂಲ್ಸ್ ಪ್ರಕಾರ ನಾನು ಹಾಕೋದು ತುಂಬಾ ತಪ್ಪಾಗುತ್ತೆ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನನ್ನ ಮಗನ ಒಂದು 5ನೇ ವರ್ಷದ ಸೆಲೆಬ್ರೇಷನಲ್ಲಿ ಸೊ ನೀವು ಕೂಡ ಭಾಗವಹಿಸಿ ಅಂತ ಈ ವಿಡಿಯೋ ಮೂಲಕ ಆಶೀರ್ವಾದಿಸಿ. ಸೊ ತುಂಬಾ ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳ್ತೀನಿ. ಸೊ ತುಂಬ ನೆನಪು ಆಗುತ್ತೆ ಈ ಮುಂದೆ ಈ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂದರೆ ಒಂದು ಟಾಪಿಕಲ್ಲಿ. ಸೊ ತುಂಬಾ ಚೆನ್ನಾಗಿ ಅನಿಸಿತ್ತು, ಇನ್ನೇನು ಹೇಳೋಕ್ಕೆ ಶಬ್ದಗಳೇ ಇಲ್ಲ. ಸೊ ಹಾಗಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಈ ವ್ಲಾಗನ್ನು. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಸಾರಿ, ನನ್ನ ವ್ಲಾಗ್ಸ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಅದಕ್ಕೆ ಕ್ಷಮಿಸಿ ಮೊದಲೇ. ಸೊ ಆದ್ರೂ ಬಿಡೋದಿಲ್ಲ. ಸೊ ಎಷ್ಟು ದಿನ ಆದರೂ ಪರವಾಗಿಲ್ಲ, ಏನಾದರೂ ಒಂದು ಟಾಪಿಕ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ. ಸೊ ಎಂಜಾಯ್ ಮಾಡಿ ಈ ವ್ಲಾಗನ್ನು ಅಂತ ಹೇಳ್ತೀನಿ.